ಶ್ರೀಕೃಷ್ಣ ದೇವರಾಯ ಜಯಂತಿ ಅದ್ದೂರಿ ಆಚರಣೆ, ಭವ್ಯ ಮೆರವಣಿಗೆ. ಮುನ್ನೂರು ಕಾಪು ಸಮಾಜದಿಂದ ಶ್ರೀಕೃಷ್ಣ ದೇವರಾಯ ಕಾಲದ ಇತಿಹಾಸ ಪರಂಪರೆ ರಕ್ಷಣೆ ಬೋಸರಾಜು. ಮುನ್ನೂರು ಕಾಪು ಸಮಾಜ ಶ್ರೀಕೃಷ್ಣ ದೇವರಾಯ ಜಯಂತಿ ಆಚರಣೆ ಮಾಡುವ ಮೂಲಕ ಶ್ರೀಕೃಷ್ಣ ದೇವರಾಯ ಕಾಲದ ಇತಿಹಾಸ ಪರಂಪರೆಯನ್ನು ಪರಿಚಯ ಮಾಡುತ್ತಿದೆ ಎಂದು ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದರು. ಅವರಿಂದು ನಗರದ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಮುನ್ನೂರು ಕಾಪು ಸಮಾಜದಿಂದ ಆಯೋಜಿಸಿದ್ದ ಕೃಷ್ಣ ದೇವರಾಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುನ್ನೂರು ಕಾಪು ಬಲಿಜ ಸಮಾಜದ ಕುಲದೇವತೆ ಮಾತೆ ಶ್ರೀ ಲಕ್ಷ್ಮಮ್ಮ ದೇವಿ ಕೃಪೆಯು ಆ ಸಮಾಜದ ಮೇಲೆ ಸದಾ ಇರುವುದರಿಂದ ಸಿರಿ ಸಂಪತ್ತು ಅವರಲ್ಲಿದೆ. ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರ ನಾಯಕತ್ವದಲ್ಲಿ ಮುನ್ನೂರು ಕಾಪು ಸಮಾಜವು ಬಲಿಷ್ಠವಾಗಿ ಬೆಳೆದು ನಿಂತಿದೆ. ಸಮಾಜದ ಸಂಘಟನೆ ಒಗ್ಗಟ್ಟು ಇತರರಿಗೆ ಮಾದರಿಯಾಗಿದೆ. ಮುನ್ನೂರು ಕಾಪು ಸಮಾಜದ ಒಗ್ಗಟ್ಟು ಪ್ರದರ್ಶನ ಮೂಲಕ ಕೃಷ್ಣ ದೇವರಾಯ ಜಯಂತಿ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ನಗರದಲ್ಲಿ ಉತ್ತಮ ವಾತಾವರಣ ಕಲ್ಪಿಸಿದೆ ಎಂದರು. ಶ್ರೀಕೃಷ್ಣ ದೇವರಾಯನ ಸಂಪತ್ಭರಿತ ಸಾಮ್ರಾಜ್ಯ ಹಾಗೂ ಅವರ ದಕ್ಷ ಆಡಳಿತದ ಇತಿಹಾಸದ ಹಿರಿಮೆ, ಗರಿಮೆ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಸದಾ ಸ್ಮರಿಸಬೇಕಾಗಿದೆ. ಮುಂದಿನ ಪೀಳಿಗೆಗೆ ಇತಿಹಾಸ ಪರಿಚಯಿಸುವ ಮುನ್ನೂರು ಕಾಪು ಬಲಿಜ ಸಮಾಜ ಶ್ರೀಕೃಷ್ಣ ದೇವರಾಯರ ಜಯಂತಿ ಆಚರಣೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಶ್ರೀಕೃಷ್ಣ ದೇವರಾಯರ ಜಯಂತಿ ಮಾಡುವ ಮೂಲಕ ಮುನ್ನೂರು ಕಾಪು ಸಮಾಜವು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು. ಶ್ರೀಕೃಷ್ಣ ದೇವರಾಯ ಜಯಂತಿ ಸಮಿತಿ ಅಧ್ಯಕ್ಷ ಎ ಪಾಪಾರೆಡ್ಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುನ್ನೂರು ಕಾಪು ಸಮಾಜದ ಡಾಕ್ಟರ್ ಶ್ರೀನಿವಾಸ್ ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಸಮಾಜದಲ್ಲಿ ಅನೇಕರು ವೈದ್ಯಕೀಯ ಕ್ಷೇತ್ರ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುನ್ನೂರು ಕಾಪು ಸಮಾಜದ ಕುಲದೇವತೆ ಲಕ್ಷ್ಮೀ ದೇವತೆ ಕೃಪೆ ಇದೆ. ಅದೇ ರೀತಿ ಸರಸ್ವತಿ ಆಶೀರ್ವಾದ ಕೂಡ ಇದೆ ಎಂದರು. ಮುನ್ನೂರು ಕಾಪು ಸಮಾಜದಲ್ಲಿ ಒಗ್ಗಟ್ಟು ಪ್ರದರ್ಶನವಿದೆ. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ವಿಜಯನಗರವು ಎಲ್ಲಾ ಕ್ಷೇತ್ರಗಳಲ್ಲೂ ಶ್ರೀಮಂತಿಕೆಯಿಂದ ಕೂಡಿತ್ತು. ಅದೇ ರೀತಿಯಲ್ಲಿ ಮುನ್ನೂರು ಕಾಪು ಸಮಾಜ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಶ್ರೀಮಂತಿಕೆಯನ್ನು ಹೊಂದಿದೆ ಎಂದರು. ಈ ಮೆರವಣಿಗೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಮುನ್ನೂರು ಕಾಪು ಸಮಾಜದ ಮುಖಂಡರು ಪಾಲ್ಗೊಂಡು ಜಯಂತಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಆಕರ್ಷಕ ಡೊಳ್ಳು ಕುಣಿತ ಹಾಗೂ ನಂದಿಕೋಲು ನೋಡುಗರನ್ನು ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಜಿ ಶೇಖರ್ ರೆಡ್ಡಿ, ಬಂಗಿ ನರಸರೆಡ್ಡಿ, ಕುಕ್ಕ ನರಸಿಂಹಲು, ಬೆಲ್ಲಂ ನರಸರೆಡ್ಡಿ, ಚನ್ನಬಸಯ್ಯ ಹಿರೇಮಠ್, ಸಿಎಂಎನ್ ಡಿಎನ್ ಎಜಿ ಶ್ರೀನಿವಾಸ್, ಕೃಷ್ಣಮೂರ್ತಿ, ಶೇಖರ್ ರೆಡ್ಡಿ, ಕೆ ನರಸಿಂಹಲು, ನರಸರೆಡ್ಡಿ, ಜಿಬಿ ಲಕ್ಷ್ಮರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ಗುಡ್ಸಿ ಪ್ರತಾಪ್ ರೆಡ್ಡಿ, ಜಿ ನರಸರೆಡ್ಡಿ, ಎಸ್ ಜನಾರ್ದನ್ ರೆಡ್ಡಿ, ಎನ್ ಕೇಶವರೆಡ್ಡಿ, ಭೀಮಾರೆಡ್ಡಿ, ಲಿಂಗಾರೆಡ್ಡಿ, ಅಂಗಡಿ ತಿಮ್ಮಾರೆಡ್ಡಿ, ಭಂಗಿ ತಿಮ್ಮಾರೆಡ್ಡಿ, ಜಂಪಾರೆಡ್ಡಿ, ಜಿ ನಾಗರಾಜ್, ಮಹೇಂದರ್ ರೆಡ್ಡಿ, ಪುಂಬ್ಲ ರಾಜೇಂದರ್ ರೆಡ್ಡಿ, ನಿಂಬೆಕಾಯಿ ಭೀಮರೆಡ್ಡಿ, ಉಟ್ಕೂರು ಗಣೇಶ್ ರೆಡ್ಡಿ, ಬಂಗಿ ಮುನಿರೆಡ್ಡಿ, ಅಲ್ಲಂಪಾಡು ಜಿ ಗೋಪಾಲ್ ರೆಡ್ಡಿ, ಬೆಲ್ಲಂ ಶ್ರೀಧರ್ ರೆಡ್ಡಿ, ಕೆ ರಾಜು ಕೆಪಿಸಿಸಿ, ಪ್ರಸಾದ್ ರೆಡ್ಡಿ, ಕೆ ಅಮರೇಶ್ ರೆಡ್ಡಿ, ಗಜ್ಜು ನಾಗರಾಜ್, ಬಿ ರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.